ಗತಿಯು ನಮಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಯೇ ವೈಷ್ಣವೀಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಸುಧೀಜನಸುಮಂದಾರಂ ಸುಧೀಂದ್ರ ಸುತಸುಪ್ರಿಯಂ ಸುಷಮೀಂದ್ರಗುರುಂ ವಂದೇ ಸುಜಯೀಂದ್ರಕರೋದ್ಭವಂ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯ ಮೂಲಮಹಾಸಂಸ್ಥಾನಾಧೀಶ್ವರರಾದ ಅಧುನಾ ಪೀಠ ವಿರಾಜಮಾನರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣ ಸನ್ನಿಧಾನಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ನಾವೆಲ್ಲರೂ ವರುಷದ ಆ 3 ದಿನಗಳ ಬಗ್ಗೆ ಆತುರತೆಯಿಂದ ಕಾತುರತೆಯಿಂದ ಕಾಯುತ್ತಿರುತ್ತೇವೆ. ಜಾತಿ ಮತ ಭೇದವಿಲ್ಲದೆ, ಬಡವ ಬಲ್ಲಿದ ಭೇದವಿಲ್ಲದೆ, ಪಂಡಿತ ಪಾಮರ ಅಂತರವಿಲ್ಲದೆ, ದೇಶೀಯ ವಿದೇಶೀಯ ಅನ್ನುವ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಕಾಯುವ ಆ 3 ದಿನಗಳೇ ಕಲಿಯುಗ ಕಲ್ಪತರುಗಳು ಕಾಮಧೇನುಗಳು ಆದ ಶ್ರೀ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನೆಯ ಪರ್ವಕಾಲದ 3 ದಿನಗಳು. ಭಕ್ತರೆಲ್ಲರೂ ತಮ್ಮ ತನು ಮನ ಧನಗಳಿಂದ ಶ್ರದ್ಧಾ ಭಕ್ತಿಗಳಿಂದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ತಮ್ಮನ್ನು ತಾವೇ ಸಮರ್ಪಿಸುವ ಈ ದಿನಗಳು ಜಾಗತಿಕ ಸಮಾವೇಶ ಎಂದರೂ ತಪ್ಪಾಗಲಿಕ್ಕಿಲ್ಲ. ಈ ಲೌಕಿಕ ಪ್ರಪಂಚದಲ್ಲಿ ಎಲ್ಲರನ್ನೂ ಎಲ್ಲ ಕಾಲದಲ್ಲೂ ಎಲ್ಲ ಕಡೆಯಲ್ಲೂ ಪಡೆಯುತ್ತಿರುವ ನಮ್ಮ ಶ್ರೀ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರೇ ನಿಜವಾದ ಅರ್ಥದಲ್ಲಿ ಜಗದ್ಗುರುಗಳು. ಅವರನ್ನು ಭಕ್ತರೆಲ್ಲ ಪ್ರೀತಿಯಿಂದ ಕರೆಯುವುದು ರಾಯರು ಎಂದು. ಕ್ರೋಧಿನಾಮ ಸಂವತ್ಸರದ ಗುರುರಾಯರ ಆರಾಧನೆಯ ಈ ಪರ್ವಕಾಲದಲ್ಲಿ, ಈ ಸುಸಂದರ್ಭದಲ್ಲಿ ಗುರುರಾಯರ ಮೇಲೆ ರಚಿತವಾದಂತಹ ಒಂದು ದಾಸರ ಕೃತಿಯ ಗಾಯನ ಚಿಂತನ ಮಾಡುವ ಸಣ್ಣ ಪ್ರಯತ್ನವನ್ನು ಗುರುರಾಯರ ಅನುಗ್ರಹಕ್ಕಾಗಿ ಮಾಡುತ್ತಿದ್ದೇವೆ. ಶ್ರೀಮತಿ ಪದ್ಮಿನಿ ಗಾಯನವನ್ನು ಪ್ರಸ್ತುತಪಡಿಸಲಿದ್ದಾರೆ. ಚಿಂತನೆ ಮಾಡುವ ಪ್ರಯತ್ನವನ್ನು ನಾನು ರಾಜ ಬಾ ಶ್ರೀಶ ಮಾಡುತ್ತಿದ್ದೇನೆ. ಇದು ಶ್ಯಾಮಸುಂದರ ದಾಸರ ಕೃತಿ ರಾಯರೇ ಗತಿಯು ನಮಗೆ. ಪಲ್ಲವಿಯ ಜೊತೆಗೆ 3 ಚರಣಗಳು ಇರುವ ಸುಂದರವಾದ ಕೃತಿ ಇದು. ವಿನೂತನವಾದ ವಿಶೇಷವಾದ ಪದ ಪ್ರಯೋಗಗಳಿಗೆ ಮಾನ್ಯರಾದವರು ಶ್ರೀ ಶ್ಯಾಮಸುಂದರ ದಾಸರು. ಗುರುರಾಯರ ಅಂತರಂಗ ಭಕ್ತರು ಇವರು. ಇದು ದಾಸರು ಮಾಡಿದಂತಹ ಗುರುರಾಯರ ಪ್ರಾರ್ಥನೆ. ಅಷ್ಟೇ ಅಲ್ಲ, ರಾಯರ ಭಕ್ತರೆಲ್ಲರೂ ಗುರುರಾಯರನ್ನ ಹೇಗೆ ಪ್ರಾರ್ಥಿಸಬೇಕು ಎಂಬುದಕ್ಕೆ ದಾರಿದೀಪ. ಈಗ ಈ ಕೃತಿಯ ಪಲ್ಲವಿ. ರಾಯರೇ ಗತಿಯು ನಮಗೆ, ರಾಯರೇ ಗತಿಯು ನಮಗೆ. ವಾಯು ಸುಮತೋದ್ಧಾರ ಶ್ರೀ ರಾಘವೇಂದ್ರ ಗುರು ರಾಯರೇ ಗತಿಯು ನಮಗೆ. ವಾಯು ಸುಮತೋದ್ಧಾರ ಶ್ರೀ ರಾಘವೇಂದ್ರ ಗುರು ರಾಯರೇ ಗತಿಯು ನಮಗೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ರಾಯರೇ ಗತಿಯು ನಮಗೆ. ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕಾದರೆ ರಾಯರೇ ಬೇಕು. ಆರೋಗ್ಯ ಸಮಸ್ಯೆಗಳು ಸುಧಾರಣೆಯಾಗಿ ಚೆನ್ನಾಗಿರಬೇಕಾದರೆ ರಾಯರೇ ಬೇಕು. ಬಡತನವಿದೆ, ಅದು ಕಳೆದು ಸಂಪತ್ತು ಬೇಕಾದರೆ ರಾಯರೇ ಬೇಕು. ಒಳ್ಳೆಯ ಉದ್ಯೋಗ ಬೇಕಾದರೆ ರಾಯರೇ ಬೇಕು. ಒಳ್ಳೆಯ ವರ ವಧು ಸಿಗಲಿ ಅಂತ ಮಾಡುವ ಪ್ರಾರ್ಥನೆ ರಾಯರಲ್ಲೇ ತಾನೆ. ಮುಂದೆ ಸಂತಾನದ ಕೊರತೆಯಾದರೆ ಸೇವೆ ಮಾಡಿ ಫಲ ಪಡೆಯಲು ಮಾಡುವ ಪ್ರಾರ್ಥನೆ ರಾಯರಲ್ಲೇ. ಇದೆಲ್ಲ ಲೌಕಿಕ ಆಯಿತು. ಇನ್ನು ಧರ್ಮದ ಮಾರ್ಗದಲ್ಲಿ ನಡೆಯಲು ರಾಯರೇ ಬೇಕು. ಆಧ್ಯಾತ್ಮ ಶಿಕ್ಷಣಕ್ಕಂತೂ ರಾಯರು ಬೇಕೇ ಬೇಕು. ಹಾಗೆಯೇ ಶಾಶ್ವತ ಸುಖ ಇರುವಂತಹ ಮುಕ್ತಿಯ ಅವಸ್ಥೆಯನ್ನು ಹೊಂದಲು ಕೂಡ ರಾಯರು ಬೇಕೇ ಬೇಕು. ಅದಕ್ಕೆ ದಾಸರು ಹೇಳ್ತಾ ಇದ್ದಾರೆ,
ರಾಯರೇ ಗತಿಯು ನಮಗೆ. ಇವರು ಎಂತಹ ರಾಯರು ಅಂದರೆ ಶ್ರೀರಾಘವೇಂದ್ರ ಗುರು ರಾಯರೇ ಗತಿಯು ನಮಗೆ ಎಂದರು ದಾಸರು. ರಾಘವೇಂದ್ರ ಎನ್ನುವುದು ಶ್ರೀರಾಮಚಂದ್ರ ದೇವರ ಹೆಸರು. ಇದು ವಾಯುದೇವರ ಹೆಸರು ಕೂಡ. ನಮ್ಮ ಗುರುರಾಯರಲ್ಲೂ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಪ್ರಹ್ಲಾದ ಅಷ್ಟಾಸ್ಮಿ ದೈತ್ಯಾನಾಂ ಎಂದು ಭಗವಂತನೇ ಹೇಳಿದ್ದಾನೆ. ಹರಿದಾಸರಂತೂ ರಾಯರ ವೃಂದಾವನದಲ್ಲಿ ರಾಮ, ಕೃಷ್ಣ, ನರಹರಿ, ವೇದವ್ಯಾಸಾದಿ ರೂಪಗಳನ್ನು ಕೊಂಡಾಡಿದ್ದಾರಲ್ವ. ಇನ್ನು ವಾಯುದೇವರ ಸತತ ಆವೇಶಯುಕ್ತರಾದವರು ನಮ್ಮ ರಾಯರು. ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಎನ್ನುವ ನರಸಿಂಹ ಪುರಾಣದ ವಾಕ್ಯವೇ ಸಾಕ್ಷಿ. ಜಗತ್ತಿನ ಸರ್ವೋತ್ತಮ ಜೀವೋತ್ತಮ ಶಕ್ತಿಗಳ ವಿಶೇಷ ಸನ್ನಿಧಾನಯುಕ್ತರಾದವರು ನಮ್ಮ ರಾಯರು. ಇದಕ್ಕೆ ಭಗವಂತ ಇವರನ್ನು ಒಂದು ವಿಶೇಷ ಕಾರ್ಯಕ್ಕೆ ನಿಯೋಜನೆ ಮಾಡಿದ. ಇದನ್ನೇ ದಾಸರು ಸೂಚನೆ ಮಾಡ್ತಾ ಇದ್ದಾರೆ. ವಾಯು ಸುಮತೋದ್ಧಾರ ಶ್ರೀರಾಘವೇಂದ್ರ ಗುರು ರಾಯರೇ ಗತಿಯು ನಮಗೆ ಅಂತ. ವಾಯು ಸುಮತೋದ್ಧಾರ ಅಂತ ತಿಳಿಸ್ತಾ ಇದ್ದಾರೆ ದಾಸರು. ವಾಯುದೇವರು ಅವರೇ ಶ್ರೀಮನ್ ಮಧ್ವಾಚಾರ್ಯರಾಗಿ ಅವತಾರವನ್ನು ತಾಳಿದರು. ಭಗವಂತನಿಗೆ ಪ್ರಿಯವಾದಂತಹ ಶ್ರುತಿ ಸ್ಮೃತಿ ಸಮ್ಮತವಾದ ತತ್ವವಾದವನ್ನು ಸ್ಥಾಪನೆ ಮಾಡಿದವರು ನಮ್ಮ ಆಚಾರ್ಯ ಮಧ್ವರು. ಅದರಿಂದ ಈ ಮತವೇ ಸುಮತ. ಶ್ರೀ ಮಧ್ವಾಚಾರ್ಯರ ಈ ಮತಕ್ಕೆ ಅವರು ರಚನೆ ಮಾಡಿದ ಗ್ರಂಥಗಳಿಗೆ ಪದ್ಮನಾಭ ತೀರ್ಥರು, ಜಯತೀರ್ಥರು ಆದಿಯಾಗಿ ಟೀಕೆಗಳನ್ನು ರಚನೆ ಮಾಡಿದ್ದಾರೆ. ಆದರೆ ನಮ್ಮ ಗುರುರಾಯರು ಎಲ್ಲ ಭಾಷ್ಯ ಟೀಕಾಗಳಿಗೆ ಅವಿರುದ್ಧವಾದ ಸಮ್ಮತವಾದ ಟಿಪ್ಪಣಿಗಳನ್ನು ಬರೆದಿದ್ದಾರೆ. ಇದು ರಾಯರು ಮಾಡಿದಂತಹ ಮಹದುಪಕಾರ. ಗುರುರಾಯರು ಉಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಗಳಿಗೆ ನೇರವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಕ್ಕೆ ಆಚಾರ್ಯ ಮಧ್ವರು ಬರೆದಂತಹ ಭಾಷ್ಯಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಆ ಭಾಷ್ಯಕ್ಕೆ ಬರೆದ ಟೀಕೆಗಳಿಗೂ ವ್ಯಾಖ್ಯಾನ ಮಾಡಿದ್ದಾರೆ. ಇದು ನಮ್ಮ ರಾಯರ ವಿಶೇಷತೆ. ಅದಕ್ಕೆ ದಾಸರು ಹೇಳ್ತಾ ಇರೋದು ವಾಯು ಸುಮತೋದ್ಧಾರ ಎಂದು. ಇದನ್ನೇ ಅಪ್ಪಣ್ಣಾಚಾರ್ಯರು ಕೂಡ ಗುರುಸ್ತೋತ್ರದಲ್ಲಿ ಶ್ರೀಮಧ್ವ ಮತವರ್ಧನ ಎಂದು ಕೊಂಡಾಡಿದ್ದಾರೆ. ಈ ಮುಂದಿನ 3 ಚರಣಗಳಲ್ಲಿ ಶ್ರೀ ಶ್ಯಾಮಸುಂದರದಾಸರು ಅನೇಕ ಉದಾಹರಣೆಗಳ ಮೂಲಕ ರಾಯರೇ ಗತಿಯು ನಮಗೆ ಹೇಗೆ ಎನ್ನುವುದನ್ನು ಬಹಳ ಸುಂದರವಾಗಿ ವಿವಿಧ ಉದಾಹರಣೆಗಳ ಮೂಲಕ, ದೃಷ್ಟಾಂತಗಳ ಮೂಲಕ ತಿಳಿಸ್ಕೊಡ್ತಾರೆ. ಒಂದೊಂದು ದೃಷ್ಟಾಂತವೂ ಬಹಳ ವಿಶಿಷ್ಟವಾಗಿದೆ. ರಾಯರ ಮಹಿಮೆಯನ್ನು, ಅವರ ಅನುಗ್ರಹವನ್ನು ವಿವಿಧ ಆಯಾಮಗಳಿಂದ ನೋಡುವ ಪ್ರಯತ್ನ ಇದಾಗಿದೆ. ಈಗ ಮೊದಲನೆಯ ಚರಣ. ಶುಕಪಿಕ ಮೊದಲಾದ ವಿಕುಲಕ್ಕೆ ಮಧುರ ಫಲ ಯುಕುತಮಾಗಿ ಹಚೂತ ಸುಕು ಜಗತಿಯು. ಶುಕಪಿಕ ಮೊದಲಾದ ವಿಕುಲಕ್ಕೆ ಮಧುರ ಫಲ ಯುಕುತಮಾಗಿ ಹಚೂತ ಸುಕು ಜಗತಿಯು. ಮುಕುತಿಗೆ ಸುಜ್ಞಾನ ಭಕುತಿ ವಿರಕುತಿ ಗತಿಯೋ. ಮುಕುತಿಗೆ ಸುಜ್ಞಾನ ಭಕುತಿ ವಿರಕುತಿ ಗತಿಯೋ. ಅಕಳಂಕ ಶ್ರೀಮಂತ್ರ ಮಂದಿರದಿ ನೆಲೆಸಿ ಪರಾಯರೇ ಗತಿಯು ನಮಗೆ. ಮುಕುತಿಗೆ ಸುಜ್ಞಾನ ಭಕುತಿ ವಿರಕುತಿ ಗತಿಯೋ. ಅಕಳಂಕ ಶ್ರೀಮಂತ್ರ ಮಂದಿರದಿ ನೆಲೆಸಿ ಪರಾಯರೇ ಗತಿಯು ನಮಗೆ. ವಾಯು ಸುಮತೋದ್ಧಾರ ಶ್ರೀ ರಾಘವೇಂದ್ರ ಗುರು ರಾಯರೇ ಗತಿಯು ನಮಗೆ. ಇಲ್ಲಿ ಶುಕ ಎಂದರೆ ಗಿಣಿ, ಪಿಕ ಎಂದರೆ ಕೋಗಿಲೆ, ವಿಕುಲ ಎಂದರೆ ಪಕ್ಷಿಕುಲ ಎಂದರ್ಥ. ವಿ ಎನ್ನುವ ಶಬ್ದಕ್ಕೆ ಸುಮಾರು ಅರ್ಥಗಳಿವೆ. ವಿ ಎಂದರೆ ಕಣ್ಣು, ಆಕಾಶ, ವಾಯು, ಪರಮಾತ್ಮ, ಪಕ್ಷಿ ಹೀಗೆ. ಪ್ರಸ್ತುತ ವಿ ಎಂದರೆ ಪಕ್ಷಿ ಅನ್ನುವ ಅರ್ಥದಿಂದ ವಿಕುಲ ಎಂದರೆ ಪಕ್ಷಿಕುಲ ಎಂದರ್ಥ.
ಗಿಣಿ, ಕೋಗಿಲೆ ಮುಂತಾದ ಪಕ್ಷಿಗಳು ಮಧುರ ಫಲ ಸಹಿತವಾದ ವೃಕ್ಷಗಳನ್ನು ಆಶ್ರಯಿಸುತ್ತವೆ. ಇಲ್ಲಿ ವೃಕ್ಷಗಳು ಎನ್ನುವುದಕ್ಕೆ ದಾಸರು ಬಳಸಿದಂತಹ ಪದ ಕುಜ, ಸುಕುಜ ಗತಿಯೋ ಅಂತ. ಕು ಎಂದರೆ ಭೂಮಿ, ಕುಜ ಎಂದರೆ ಭೂಮಿಯ ಮೇಲೆ ಹುಟ್ಟಿರುವ ವೃಕ್ಷಗಳು ಎಂದರ್ಥ. ವೃಕ್ಷಗಳು ಕುಜ ಆದರೆ ಸುಕುಜ ಯಾವುದು ಅಂದರೆ ಚೂತ ಸುಕುಜ ಗತಿಯೋ. ಚೂತ ಅಂದರೆ ಮಾವಿನ ಮರ ಅಂತ. ಸೊ ವೃಕ್ಷಗಳಲ್ಲಿ ಉತ್ತಮವಾದದ್ದು ಮಾವಿನ ಮರ. ಯಾಕೆ? ಫಲಗಳ ರಾಜ ಅಂತ ಕರೆಸಿಕೊಳ್ಳೋದು ಮಾವು. ಅದರಿಂದ ಆ ಫಲಗಳ ರಾಜನನ್ನು ಹೊಂದಿರುವಂತಹ ಮರವೇ ಶ್ರೇಷ್ಠವಾದ ಮರ. ಅದಕ್ಕೆ ದಾಸರು ಚೂತ ಸುಕುಜ ಗತಿಯೋ ಅಂತ ಪದಪ್ರಯೋಗವನ್ನು ಮಾಡಿದ್ದಾರೆ. ಹೀಗೆ ಗಿಣಿ, ಕೋಗಿಲೆ ಮುಂತಾದ ಪಕ್ಷಿ ಸಂಕುಲಗಳು ಶ್ರೇಷ್ಠವಾದಂತಹ ಮಾವಿನ ಮರದ ಚಿಗುರು ಹಣ್ಣುಗಳನ್ನು ಆಶ್ರಯಿಸುತ್ತದೆಯೋ ಹಾಗೆಯೇ ನಾವು ಕೂಡ ಶ್ರೇಷ್ಠರಾದಂತಹ ರಾಯರನ್ನೇ ಆಶ್ರಯಿಸಬೇಕು ಅಂತ ದಾಸರ ಅಭಿಪ್ರಾಯ. ಹಾಗೆಯೇ ಪ್ರತಿಯೊಬ್ಬ ಜೀವಿಯೂ ಕೂಡ ಶ್ರೇಷ್ಠವಾದದನ್ನು ಆಶ್ರಯಿಸಬೇಕು. ಯಾವುದದು ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಶಾಶ್ವತ ಶುದ್ಧ ಸುಖರೂಪವಾದ ಮೋಕ್ಷ ಅಥವಾ ಮುಕುತಿ. ಈ ಮುಕುತಿಯನ್ನು ಪಡೆಯಲು ಸಾಧನಗಳೇ ಜ್ಞಾನ, ಭಕುತಿ, ವೈರಾಗ್ಯ. ಸಾಮಾನ್ಯ ಜ್ಞಾನ, ಭಕುತಿ, ವೈರಾಗ್ಯ ಅಂತ ಹೇಳಿಲ್ಲ ದಾಸರು. ಸುಜ್ಞಾನ ಭಕುತಿ ವಿರಕುತಿ ಗತಿಯು ಅಂದರು. ಅಂದರೆ ಸುಜ್ಞಾನ, ಸುಭಕುತಿ, ಸುವೈರಾಗ್ಯಗಳೇ ಮುಕುತಿಗೆ ಮುಖ್ಯ ಸಾಧನಗಳು. ಮೊದಲು ವಿಷಯ ಪದಾರ್ಥಗಳಲ್ಲಿ ನಮಗೆ ವೈರಾಗ್ಯ ಬೇಕು. ಅದು ಜ್ಞಾನಿಗಳು ಮಾಡುವ ಉಪದೇಶದ ಜ್ಞಾನದಿಂದ ಸಾಧ್ಯ ಆಗತ್ತೆ. ಭಗವಂತನ ಭಗವದ್ಭಕ್ತರ ಜ್ಞಾನವನ್ನು ಪಡೆಯುತ್ತಾ ಅವನಲ್ಲಿ ನಮಗೆ ಪ್ರೀತಿಯುಂಟಾಗುತ್ತದೆ. ಅದೇ ಭಕುತಿ. ಶುದ್ಧ ಭಕುತಿಯಿಂದ ಮತ್ತೆ ಮತ್ತೆ ಭಗವಂತನ ವ್ಯಾಪಾರವನ್ನು ತಿಳಿಯುವ ಹಂಬಲದಿಂದ ಮತ್ತೆ ಜ್ಞಾನ ಸಂಪಾದನೆ. ಇವುಗಳೇ ಭಗವಂತನ ಪ್ರಸಾದಕ್ಕೆ ಕಾರಣವಾಗಿ ನಮಗೆ ಮುಕ್ತಿಗೆ ಕಾರಣವಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ ಎಲ್ಲದಕ್ಕೂ ಜ್ಞಾನವೇ ಮುಖ್ಯ ಸಾಧನ ಎಂಬುದು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನೀತು ಆತ್ಮೈವ ಮೇ ಮತಂ ಎನ್ನುವ ಮಾತುಗಳೇ ಸಾಕ್ಷಿ. ದಾಸರು ಹೇಳಿದ ಮತ್ತೊಂದು ಅಂಶ ಅಂದರೆ ಸುಜ್ಞಾನ ಎಂದು. ಇದು ಬರೀ ಜ್ಞಾನ ಮುಕ್ತಿಗೆ ಕಾರಣ ಅಲ್ಲ, ಸುಜ್ಞಾನವೇ ಮುಕ್ತಿಗೆ ಕಾರಣ. ಆ ಸುಜ್ಞಾನ ಅಂದರೆ ಆ ಒಳ್ಳೆಯ ಜ್ಞಾನ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿಕೊಟ್ಟಂತಹ ಜ್ಞಾನ. ಅದೇ ಸುಜ್ಞಾನ, ಅದೇ ಮುಕ್ತಿಗೆ ಕಾರಣ. ಇಲ್ಲಿ ಪಕ್ಷಿಗಳ ಉದಾಹರಣೆಗಳನ್ನು ಹೇಳುತ್ತಾ ಜ್ಞಾನ, ಭಕುತಿ, ವೈರಾಗ್ಯಗಳ ಉದಾಹರಣೆ ಹೇಳಲು ಒಂದು ವಿಶೇಷತೆ ಇದೆ. ಜ್ಞಾನ, ಭಕುತಿ, ವೈರಾಗ್ಯಗಳನ್ನು ಜ್ಞಾನಿಗಳು ಪಕ್ಷಿಗೆ ಹೋಲಿಸುತ್ತಾರೆ. ಪಕ್ಷಿಯ ದೇಹವೇ ಜ್ಞಾನ, ಅದರ ಎರಡು ರೆಕ್ಕೆಗಳೇ ಭಕುತಿ, ವೈರಾಗ್ಯಗಳು. ಹೇಗೆ ಪಕ್ಷಿಯು ತನ್ನ ಎರಡು ರೆಕ್ಕೆಗಳನ್ನು ಬಡಿಯುತ್ತಾ ಮೇಲಕ್ಕೆ ಹಾರುತ್ತದೆಯೋ ಹಾಗೆ ಜೀವಿಯೂ ಕೂಡ ಜ್ಞಾನದ ಜೊತೆಗೆ ಭಕುತಿ, ವೈರಾಗ್ಯಗಳಿಂದ ಕೂಡಿ ಎತ್ತರಕ್ಕೆ ಏರಬೇಕು, ಮುಕುತಿಗೆ ಹಾರಬೇಕು. ಈ ಜ್ಞಾನ, ಭಕುತಿ, ವೈರಾಗ್ಯಗಳು ಸಿಗಬೇಕಾದರೆ ಶ್ರೀಮಂತ್ರ ಮಂದಿರದಿ ನೆಲೆಸಿರುವ ರಾಯರ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ರಾಯರೇ ಗತಿಯು ನಮಗೆ. ಮಂತ್ರ ಮಂದಿರ ಎಂದರೆ ಮಂತ್ರಾಲಯ. ಇದನ್ನೇ ಗೋಪಾಲದಾಸರು ವಿವರಿಸುತ್ತಾ ಮಂತ್ರ ಸಿದ್ಧಿಯ ಕ್ಷೇತ್ರ ಇದ ನೋಡಿ ಕೋವಿದರು ಮಂತ್ರ ಪ್ರತಿಪಾದ್ಯ ಶ್ರೀ ಗೋಪಾಲ ವಿಠಲನಿಂದ ಎಂದು ಕೊಂಡಾಡಿದ್ದಾರೆ. ದಾಸರು ರಾಯರಿಗೆ ಇನ್ನೊಂದು ವಿಶೇಷಣವನ್ನು ಹೇಳಿದರು, ಅಕಳಂಕ ಎಂದು. ರಾಯರ ಜೀವನ, ಬೋಧನ ಎಲ್ಲವೂ ಕಳಂಕರಹಿತ. ಅದಕ್ಕೆ ಅವರು ಅಕಳಂಕರು. ಅಷ್ಟೇ ಅಲ್ಲ, ರಾಯರ ಸಂಪರ್ಕವಿದ್ದವರೂ ಕೂಡ ಅಕಳಂಕರೇ ಆಗುತ್ತಾರೆ. ಹೇಗೆ? ವಿಚಾರ ಮಾಡೋಣ ನೋಡಿ. ನಮ್ಮ ರಾಜ್ಯದಲ್ಲಿರುವ ಮುಖ್ಯ ನದಿಗಳು 3: ಕಾವೇರಿ, ಕೃಷ್ಣ, ತುಂಗಭದ್ರಾ. ಕಾವೇರಿ ನದಿಯ ವಿಚಾರದಲ್ಲಿ ವಿವಾದವಿದೆ, ಕೃಷ್ಣೆಯ ವಿಚಾರದಲ್ಲೂ ಕೂಡ. ಆದರೆ ತುಂಗಭದ್ರೆ ವಿವಾದರಹಿತೆ, ಅಕಳಂಕೆ, ರಾಯರಂತೆ. ಇದು ಸಾಧ್ಯವಾದದ್ದು ಆ ತುಂಗಭದ್ರೆ ಗುರು ರಾಯರ ಬಳಿ ಹರಿದಿದ್ದರಿಂದಲೇ ಎನ್ನುವುದು ವೇದ್ಯವಾಗುತ್ತದೆ. ಇಂತಹ ಮಹಿಮಾನ್ವಿತರಾದಂತಹ, ಅಕಳಂಕರಾದಂತಹ ಮಂತ್ರ ಮಂದಿರದಿ ನೆಲೆಸಿರುವ ಆ ರಾಯರೇ ಗತಿಯು ನಮಗೆ. ಋಷಿಗಳಿಗೆ ಪ್ರಣವೇ ಗತಿ, ಜಶಗಳಿಗೆ ಜಲವೇ ಗತಿ,
ಸಸಿಗಳ ಅಭಿವೃದ್ಧಿಗೆ ಶಶಿಯೇ ಗತಿಯು. ಋಷಿಗಳಿಗೆ ಪ್ರಣವೇ ಗತಿ, ಜಶಗಳಿಗೆ ಜಲವೇ ಗತಿ. ಸಸಿಗಳ ಅಭಿವೃದ್ಧಿಗೆ ಶಶಿಯೇ ಗತಿಯು. ಶಿಶುಗಳಿಗೆ ಜನನಿ ಗತಿ, ಪಶುಗಳಿಗೆ ತೃಣವೇ ಗತಿ. ಅಸಮ ಮಹಿಮೇಲಿ ಮೆರೆವ ಮಿಸು ನಿಶಯ್ಯ ಜರಾದರಾಯರೇ ಗತಿಯು ನಮಗೆ. ಶಿಶುಗಳಿಗೆ ಜನನಿ ಗತಿ, ಪಶುಗಳಿಗೆ ತೃಣವೇ ಗತಿ. ಅಸಮ ಮಹಿಮೇಲಿ ಮೆರೆವ ಮಿಸು ನಿಶಯ್ಯ ಜರಾದರಾಯರೇ ಗತಿಯು ನಮಗೆ. ವಾಯು ಸುಮತೋದ್ಧಾರ ಶ್ರೀ ರಾಘವೇಂದ್ರ ಗುರುರಾಯರೇ ಗತಿಯು ನಮಗೆ. ಈ ಎರಡನೇ ನುಡಿಯಲ್ಲಿ ದಾಸರು ರಾಯರಲ್ಲಿ ನಾವು ಹೇಗೆ ಶರಣಾಗಬೇಕು ಎನ್ನುವುದಕ್ಕೆ ಮತ್ತಷ್ಟು ದೃಷ್ಟಾಂತಗಳನ್ನು ನೀಡುತ್ತಿದ್ದಾರೆ. ಋಷಿಗಳಿಗೆ ಪ್ರಣವಗತಿ ಎಂದಿದ್ದಾರೆ. ಇಲ್ಲಿ ಋಷಿಗಳು ಎಂದರೆ ಸನ್ಯಾಸಿಗಳು ಎಂತಲೂ ಅರ್ಥ. ಸನ್ಯಾಸಿಗಳು ಮಾಡಲೇಬೇಕಾದ ಮಂತ್ರ ಜಪವೆಂದರೆ ಪ್ರಣವ ಮಂತ್ರ ಜಪ. ಪ್ರಣವ ಎಂದರೆ ಓಂಕಾರ. ಇತರ ಮಂತ್ರಗಳಿದ್ದರೂ ಸನ್ಯಾಸಿಗಳಿಗೆ ಓಂಕಾರವೇ ಯಾಕೆ ಎಂದರೆ, ಓಂಕಾರ ಭಗವಂತನ ಗುಣಪೂರ್ಣತ್ವವನ್ನು ತಿಳಿಸುತ್ತದೆ. ಇದು ಸಾಧಕರು ಉಪಾಸನೆ ಮಾಡಲೇಬೇಕಾದಂತಹ ಮುಖ್ಯವಾದ ಅಂಶ. ಅಷ್ಟೇ ಅಲ್ಲ, ಓಂಕಾರ ಸರ್ವ ವೇದಗಳ ಸಾರ. ಹೀಗಾಗಿ ಅದು ಸನ್ಯಾಸಿಗಳು ಮಾಡಲೇಬೇಕಾದ ಮಂತ್ರ ಜಪ. ಈ ಪ್ರಣವವೇ ಋಷಿಗಳಿಗೆ ಗತಿ ಅಂತ ದಾಸರು ಹೇಳಿದರು. ಬಹುಶಃ ರಾಯರ ಸಾಮಾನ್ಯ ಭಕ್ತರಿಗೆ ರಾಯರು ರಾಯರು ಎಂಬ ನಾಮವೇ ಅವರ ಪಾಲಿನ ಪ್ರಣವ ಮಂತ್ರ. ಇದನ್ನು ಅಕ್ಷರಶಃ ಜಪಿಸಿ ಸಿದ್ಧಿಸಿಕೊಂಡು ತೋರಿಸಿಕೊಟ್ಟವರು ನಡೆದಾಡುವ ರಾಯರೆನ್ನಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರು. ಮುಂದೆ ಝಷಗಳಿಗೆ ಜಲವೇ ಗತಿ ಎಂದಿದ್ದಾರೆ. ಝಷ ಎಂದರೆ ಮೀನು ಎಂದರ್ಥ. ಮೀನು ಮುಂತಾದ ಜಲಚರ ಪ್ರಾಣಿಗಳಿಗೆ ನೀರೇ ಆಧಾರ. ನೀರಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ಹೀಗೆ ರಾಯರ ಭಕ್ತರಿಗೆ ರಾಯರಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ಅದಕ್ಕೆ ರಾಯರೇ ಗತಿಯು ನಮಗೆ. ಸಸಿಗಳ ಅಭಿವೃದ್ಧಿಗೆ ಶಶಿಯ ಗತಿಯೋ ಎಂದರು ದಾಸರು. ಇದೊಂದು ವಿಶಿಷ್ಟವಾದಂತಹ ದೃಷ್ಟಾಂತ. ಗಿಡ, ಮರ, ಸಸಿ, ಬಳ್ಳಿಗಳಿಗೆ ಸೂರ್ಯನೂ ಬೇಕು, ಚಂದ್ರನೂ ಬೇಕು. ಸಸಿಗಳು ಸೂರ್ಯನ ಕಿರಣದಿಂದ ಹರಿತ್ ಎಂಬ ಆಹಾರವನ್ನು ತಯಾರು ಮಾಡುತ್ತವಂತೆ. ಆದರೆ ತಯಾರಾದ ಆ ಆಹಾರವನ್ನು ಈ ಸಸ್ಯಗಳು ಸ್ವೀಕಾರ ಮಾಡುವುದು ಚಂದ್ರನ ತಂಪಾದ ಬೆಳದಿಂಗಳಲ್ಲಿ. ಚಂದ್ರನ ಶೀತಲ ಕಿರಣಗಳೇ ಸಸ್ಯಗಳ ಅಭಿವೃದ್ಧಿಗೆ ಕಾರಣ. ಅದಕ್ಕೆ ಚಂದ್ರನಿಗೆ ಔಷಧಿಗಳ ಒಡೆಯ, ಔಷಧಾಧಿಪ ಎಂದು ಕರೆಯುತ್ತಾರೆ. ನಮ್ಮ ರಾಯರೂ ಹಾಗೆ ತಾನೆ. ರಾಯರ ಅನುಗ್ರಹವೆಂಬ ತಂಪಾದ ಕಿರಣದಲ್ಲಿ ಅಭಿವೃದ್ಧಿ ಹೊಂದುವ ಸಸ್ಯಗಳು ನಾವು. ಅದಕ್ಕೆ ರಾಯರೇ ಗತಿಯು ನಮಗೆ. ದಾಸರು ಕೊಟ್ಟ ಇನ್ನೊಂದು ದೃಷ್ಟಾಂತ ಶಿಶುಗಳಿಗೆ ಜನನಿ ಗತಿ ಎಂದು. ಪುಟ್ಟ ಮಕ್ಕಳಿಗೆ ಅಮ್ಮ ಬೇಕೇ ಬೇಕು. ಅಪ್ಪನ ಅಕ್ಕರೆ ಭದ್ರತೆ ಇದ್ದರೂ ಮಕ್ಕಳಿಗೆ ಅಮ್ಮನ ಆಸರೆಯೇ ಮುಖ್ಯ. ಒಂದು ಗಾದೆ ಇದೆ, ಗಂಡಸಿನ ಕೈಯಲ್ಲಿ ಕೂಸು ನಿಲ್ಲೋದಿಲ್ಲ ಎಂದು. ಮಕ್ಕಳ ವಿಷಯದಲ್ಲಿ ಅಮ್ಮನಿಗೆ ಸರಿಸಾಟಿ ಯಾರೂ ಇಲ್ಲ. ನಹಿ ಮಾತೃ ಸಮೋ ಬಂಧು ಬಾಲಾನಾಂ ಕ್ಷೀರಜೀವಿನಾಂ ಎನ್ನುವ ಪದ್ಮಪುರಾಣದ ಮಾತು ಇದನ್ನೇ ಹೇಳುತ್ತದೆ. ಮಕ್ಕಳು ತಪ್ಪು ಮಾಡಿದರೂ ಅವರನ್ನು ಕ್ಷಮಿಸಿ ಉಪಚರಿಸಲು ಸಾಧ್ಯವಾಗುವುದು ತಾಯಿಗೆ ಮಾತ್ರ ಅಲ್ವಾ? ಈ ಮಾತೃ ಹೃದಯ ನಮ್ಮ ರಾಯರಲ್ಲೂ ಇದೆ. ನಾವು ಮಾಡಿದ ತಪ್ಪುಗಳನ್ನೆಲ್ಲ ಮನ್ನಿಸಿ ಪೊರೆಯುವ ತಾಯಿ ಸ್ಥಾನದಲ್ಲಿರುವವರೇ ನಮ್ಮ ರಾಯರು. ಅದಕ್ಕೆ ರಾಯರೇ ಗತಿಯು ನಮಗೆ. ಇನ್ನು ಪಶುಗಳಿಗೆ ತೃಣವೇ ಗತಿ ಎಂದರು ದಾಸರು. ಸಸ್ಯಾಹಾರಿ ಪಶುಗಳಿಗೆ
ಹುಲ್ಲೇ ಮುಖ್ಯವಾದಂತಹ ಆಹಾರ. ಅದಿಲ್ಲದೆ ಪಶುಗಳು ಬದುಕಲು ಸಾಧ್ಯವೇ ಇಲ್ಲ. ಮಾಂಸಾಹಾರಿ ಪ್ರಾಣಿಗಳಿಗೆ ಏನು ಗತಿ ಎಂದರೆ ಅವುಗಳಿಗೆ ಈ ತೃಣವನ್ನು ತಿನ್ನುವ ಸಸ್ಯಾಹಾರಿಗಳು ಕಾರಣವಾದ್ದರಿಂದ ಮಾಂಸಾಹಾರಿಗಳಿಗೂ ತೃಣವೇ ಗತಿ. ಹಾಗೆಯೇ ನಮ್ಮ ಆಹಾರಕ್ಕೂ ರಾಯರೇ ಗತಿಯೂ ಅಲ್ವಾ. ಈಗಿನ ಕಾಲದಲ್ಲಿ ಧರ್ಮ ಕಾರ್ಯಗಳು ನಡೆಯುತ್ತಿರುವುದು ರಾಯರ ಮಠಗಳಿಂದ. ಅಲ್ಲಿ ನಡೆಯುವ ಪೂಜೆ ಆರಾಧನೆಗಳು, ಅವುಗಳ ಹಿನ್ನೆಲೆಯಲ್ಲಿ ದೊರಕುವ ತೀರ್ಥ ಪ್ರಸಾದ ಹಸ್ತೋದಕಗಳೇ ನಮಗೆ ಮುಖ್ಯ ಆಹಾರ. ಇದಕ್ಕೆ ದಾಸರು ರಾಯರನ್ನು ಪ್ರಾರ್ಥಿಸಿದ್ದು ನಿನ್ನ ಅಂಗಳದೊಳಗೆ ಹಿಡಿ ಅನ್ನ ಹಾಕೋ ಎಂದು. ಇದಕ್ಕೆಲ್ಲ ರಾಯರೇ ಗತಿಯು ನಮಗೆ. ಇಂತಹ ರಾಯರು ಹೇಗಿದ್ದಾರೆ ಎಂದರೆ ದಾಸರು ಹೇಳ್ತಾ ಇದ್ದಾರೆ, ಅಸಮ ಮಹಿಮೇಲೆ ಮೆರೆವ ಮಿಸುನಿ ಶಯ್ಯಜರಾದ ಎಂದು. ರಾಯರ ಮಹಿಮೆಗೆ ಸಮನಾದದ್ದು ಯಾವುದೂ ಇಲ್ಲ. ಅಸಮ ಮಹಿಮೇಲೆ ಮೆರೆವವರು ರಾಯರು. ಅಪ್ಪಣ್ಣಾಚಾರ್ಯರು ಇದನ್ನೇ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಃ ಎಂದರು. ಇಂತಹ ಅಸಮ ಮಹಿಮೇಲೆ ಮೆರವ ನಮ್ಮ ರಾಯರು ಪ್ರಹ್ಲಾದರಾಜರ ಅವತಾರವೇ ಎಂದು ತೋರಿಸಲಿಕ್ಕೆ ಮಿಸುನಿ ಶಯ್ಯಜ ಎಂದರು ದಾಸರು. ಮಿಸುನಿ ಎಂದರೆ ಬಂಗಾರ, ಹಿರಣ್ಯ ಎಂದರ್ಥ, ಶಯ್ಯ ಎಂದರೆ ಹಾಸಿಗೆ ಎಂದರ್ಥ. ಇದಕ್ಕೆ ಕಶಿಪು ಎನ್ನುವ ಪದವೂ ಇದೆ. ಆದ್ದರಿಂದ ಮಿಸುನಿ ಶಯ್ಯ ಎಂದರೆ ಹಿರಣ್ಯ ಕಶಿಪು ಎಂದಾಯಿತು. ಅವರಲ್ಲಿ ಹಿರಣ್ಯ ಕಶಿಪುವಿನಲ್ಲಿ ಹುಟ್ಟಿದವರೇ ಮಿಸುನಿ ಶಯ್ಯಜರು. ಅವರೇ ಶ್ರೀ ಪ್ರಹ್ಲಾದರಾಜರು. ಅವರೇ ನಮ್ಮ ಗುರುರಾಯರು. ಕಾಮಿನಿ ಮಣಿಯರಿಗೆ ಕೈ ಪಿಡಿದ ಕಾಂತಗತಿ, ಭೂಮಿ ಭೂದರಿಗೆ ಮಧ್ವ ಶಾಸ್ತ್ರಗತಿಯು. ಕಾಮಿನಿ ಮಣಿಯರಿಗೆ ಕೈ ಪಿಡಿದ ಕಾಂತಗತಿ, ಭೂಮಿ ಭೂದರಿಗೆ ಮಧ್ವ ಶಾಸ್ತ್ರಗತಿಯು. ತಾಮರಸ ಸಖ ಸೂತನ ಧಾಮ ಭಯ ಪೋಪುದಗೆ, ತಾಮರಸ ಸಖ ಸೂತನ ಧಾಮ ಭಯ ಪೋಪುದಗೆ, ಶ್ಯಾಮ ಸುಂದರ ವಿಠಲ ಸ್ವಾಮಿ ನಾಮವೇ ಗತಿಯು, ರಾಯರೇ ಗತಿಯು ನಮಗೆ. ತಾಮರಸ ಸಖ ಸೂತನ ಧಾಮ ಭಯ ಪೋಪುದಗೆ, ಶ್ಯಾಮ ಸುಂದರ ವಿಠಲ ಸ್ವಾಮಿ ನಾಮವೇ ಗತಿಯು, ರಾಯರೇ ಗತಿಯು ನಮಗೆ. ವಾಯು ಸುಮತೋದಾರ ಶ್ರೀ ರಾಘವೇಂದ್ರ ಗುರು ರಾಯರೇ ಗತಿಯು ನಮಗೆ. ರಾಯರೇ ಗತಿಯು ನಮಗೆ. ಗುರು ರಾಯರೇ ಗತಿಯು ನಮಗೆ. ಈ ಕೊನೆಯ ಚರಣದಲ್ಲಿ ದಾಸರು ಮತ್ತಷ್ಟು ದೃಷ್ಟಾಂತಗಳಿಂದ ರಾಯರು ನಮಗೆ ಹೇಗೆ ಆಸರೆ ಎಂಬ ವಿಚಾರವನ್ನು ಮತ್ತಷ್ಟು ದೃಢ ಮಾಡುತ್ತಾ ಇದ್ದಾರೆ. ಗಂಡು ಮಕ್ಕಳಿಗೆ ಉಪನಯನ ಸಂಸ್ಕಾರವು ಹೇಗೆ ಅವರ ಜೀವನದ ಮುಖ್ಯ ಘಟ್ಟವೋ ಹಾಗೆ ಹೆಣ್ಣು ಮಕ್ಕಳಿಗೆ ವಿವಾಹ ಮುಖ್ಯವಾದಂತಹ ಘಟ್ಟ. ತಾವು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ತನ್ನ ಪತಿಯೇ ಅವರಿಗೆ ಗತಿ. ಕೈ ಹಿಡಿದ ಹೆಣ್ಣಿನ ಸುಖ, ಶಾಂತಿ, ನೆಮ್ಮದಿ, ರಕ್ಷಣೆ, ಸಾಧನೆ ಎಲ್ಲದಕ್ಕೂ ಕೈ ಹಿಡಿದ ಗಂಡನೇ ಆಧಾರ. ಇದು ಅವರಿಬ್ಬರೂ ಜೀವನದ ಕೊನೆಯ ಕ್ಷಣದವರೆಗೂ ಅನ್ವಯಿಸುತ್ತದೆ. ಹೀಗೆಯೇ ನಮ್ಮ ಸುಖ, ಶಾಂತಿ, ನೆಮ್ಮದಿ, ರಕ್ಷಣೆ, ಸಾಧನೆಗೆ ರಾಯರೇ ಗತಿಯು ನಮಗೆ. ದಾಸರು ಹೇಳಿದ ಇನ್ನೊಂದು ದೃಷ್ಟಾಂತ ಭೂಮಿ ಬುಧರಿಗೆ ಮಧ್ವ ಶಾಸ್ತ್ರಗತಿಯೋ ಎಂದು. ಇಲ್ಲಿ ಭೂಮಿ ಬುಧರು ಎಂದರೆ ಭೂಸುರರು, ಹಾಗೆಂದರೆ ಬ್ರಾಹ್ಮಣರು ಎಂದರ್ಥ. ಬ್ರಾಹ್ಮಣರು ಎಂದರೆ ಪರಬ್ರಹ್ಮನನ್ನು ತಿಳಿಯುವ ಅಪೇಕ್ಷೆ ಉಳ್ಳವರು,
ತಿಳಿಯುವ ಹಾದಿಯಲ್ಲಿರುವವರು ಎನ್ನಬಹುದು. ಹಾಗಾದರೆ ಪರಬ್ರಹ್ಮನನ್ನು ತಿಳಿಯಲು ಹೊರಟವರಿಗೆ ಆಚಾರ್ಯ ಮಧ್ವರು ಕೊಟ್ಟ ತತ್ವವಾದವೆಂಬ ಶಾಸ್ತ್ರವೇ ಗತಿಯು. ಜಗತ್ತಿನಲ್ಲಿರುವ ಭೇದ, ಜೀವಿಗಳ ತಾರತಮ್ಯ, ಭಗವಂತನ ಜ್ಞಾನ ಆನಂದಾದಿ ಕಲ್ಯಾಣ ಗುಣಗಳ ಚಿಂತನೆಯ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಾಕ್ಟಿಕಲ್ ಆದಂತಹ ಸಿದ್ಧಾಂತ ಶ್ರೀ ಮಧ್ವ ಸಿದ್ಧಾಂತ. ಈ ಮಧ್ವ ಸಿದ್ಧಾಂತದ ಪ್ರಮೇಯಗಳ ಅರಿವಿಗೆ ನಮ್ಮ ಗುರುರಾಯರ ಗ್ರಂಥಗಳು ಬೇಕೇ ಬೇಕು. ಅದಕ್ಕೆ ರಾಯರೇ ಗತಿಯು ನಮಗೆ. ಇನ್ನು ಕೊನೆಯ ಭಾಗದಲ್ಲಿ ಶ್ರೀ ಶ್ಯಾಮಸುಂದರ ದಾಸರ ಒಂದು ವಿಶಿಷ್ಟವಾದ ಸಾಹಿತ್ಯದ ಸೊಬಗು ನಮಗೆ ಕಾಣಸಿಗುತ್ತದೆ. ತಾಮರಸ ಸಖ ಸುತನ ಧಾಮ ಭಯ ಪೋಪುದಕ್ಕೆ ಎಂದು ಪ್ರಯೋಗ ಮಾಡಿದ್ದಾರೆ ದಾಸರು. ಇಲ್ಲಿ ತಾಮರ ಎಂದರೆ ನೀರು, ತಾಮರಸ ಎಂದರೆ ನೀರಿನಲ್ಲಿ ಬೆಳೆಯುವ ಕಮಲ ಎಂದರ್ಥ. ಕಮಲ ಸೂರ್ಯನ ಕಾಂತಿಗೆ ಅರಳುತ್ತದೆ. ಆದ್ದರಿಂದ ತಾಮರಸ ಸಖ ಎಂದರೆ ಸೂರ್ಯ. ಅವನ ಮಗ ಯಮ, ತಾಮರಸ ಸಖ ಸುತ. ಅವನ ಧಾಮ ಎಂದರೆ ಯಮನ ಧಾಮ, ನರಕ ಅಥವಾ ಯಮಲೋಕ. ಹೀಗೆ ತಾಮರಸ ಸಖ ಸುತನ ಧಾಮ ಭಯ ಪೋಪುದಕ್ಕೆ ಅಂದರೆ ಈ ಯಮಲೋಕದ ನರಕದ ಭಯ ಹೋಗಬೇಕಾದರೆ ಒಂದೇ ಒಂದು ಉಪಾಯ, ಅದು ಆ ಭಗವಂತನ ನಾಮಸ್ಮರಣೆ. ಗೋವಿಂದ ಸ್ಮರಣಂ ಪುಂಸಾಂ ಪಾಪರಾಶಿ ಮಹಾಚಲಂ ಅಸಂಶಯಂ ದಹತ್ಯಾಶು ತುಲರಾಶಿ ನಿವಾನಲಃ. ಹತ್ತಿಯ ರಾಶಿ ರಾಶಿಗಳಿದ್ದರೂ ಅದನ್ನು ಒಂದು ಸಣ್ಣ ಬೆಂಕಿಯ ಕಿಡಿ ಸುಟ್ಟು ಭಸ್ಮ ಮಾಡುವಂತೆ ನಮ್ಮ ಪಾಪಗಳು ಬೆಟ್ಟದಷ್ಟೇ ಇದ್ದರೂ ಗೋವಿಂದನ ನಾಮಸ್ಮರಣೆ ಅದನ್ನು ನಿಸ್ಸಂಶಯವಾಗಿ ನಾಶ ಮಾಡುತ್ತದೆ. ಹರಿಕಥಾಮೃತ ಸಾರದ ಈ ಮಾತು ಕೂಡ ಇದನ್ನೇ ಹೇಳುತ್ತದೆ. ಪೇಳಲೊಷವಲ್ಲವೋ ಮಹಾ ಪಾಪಗಳ ಒಂದೇ ಕ್ಷಣದಿ ನಿರ್ಮೂಲಗೈಸಲಿಬೇಕು ಎಂಬುವ ಹರಿನಾಮ ನಾಲಿಗೆಗೆ ಉಳ್ಳವಗೆ ಎಂದು. ಯಾರು ಯಾವಾಗಲೂ ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆ ಮಾಡುತ್ತಾರೋ ಅವರಿಗೆ ನರಕ ಯಮಲೋಕದ ಭಯವಿಲ್ಲ ಎನ್ನುವುದನ್ನೇ ಶ್ಯಾಮಸುಂದರ ದಾಸರು ಇಲ್ಲಿ ತಿಳಿಸಿದ್ದಾರೆ. ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ, ಚಿಂತನೆ, ಅದರಿಂದ ವೈರಾಗ್ಯ, ಭಕುತಿ, ಜ್ಞಾನಗಳ ಪ್ರಾಪ್ತಿ, ಅದರಿಂದ ಭಗವಂತನ ಪ್ರಸಾದದ ಮೂಲಕ ಮುಕುತಿಯ ಪ್ರಾಪ್ತಿ, ಈ ಎಲ್ಲದಕ್ಕೂ ಕಲಿಯುಗದ ಜಗದ್ಗುರುಗಳಾದಂತಹ ಕಲ್ಪವೃಕ್ಷ ಕಾಮಧೇನುಗಳಾದಂತಹ ರಾಯರೇ ಗತಿಯು ನಮಗೆ. ಇಲ್ಲಿ ಶ್ಯಾಮಸುಂದರ ವಿಠಲದಾಸರ ಒಂದು ಸೂಕ್ಷ್ಮ ಪದಪ್ರಯೋಗವನ್ನು ನಾವು ಗಮನಿಸಲೇಬೇಕು. ಅವರು ರಾಯರು ಗತಿಯು ನಮಗೆ ಎಂದು ಹೇಳಲಿಲ್ಲ, ರಾಯರೇ ಗತಿಯು ನಮಗೆ ಎಂದು ಹೇಳಿದ್ದಾರೆ. ಇದು ಸಂಸ್ಕೃತ ಭಾಷೆಯ ಏವಕಾರದ ಅರ್ಥವನ್ನು ಕೊಟ್ಟಂತಾಯಿತು. ರಾಯರು ಮಾತ್ರವೇ ಗತಿಯು ನಮಗೆ ಎನ್ನುವ ಅರ್ಥವಾಯಿತು. ಏಕೆ ಹೇಗೆ ಹೇಳಿದ್ದಾರೆ ಎಂಬ ಚಿಂತನೆಯನ್ನು ಮಾಡಿದರೆ, ಸರ್ವೋತ್ತಮನಾದ ಭಗವಂತನ ವಿಶೇಷ ವಿಭೂತಿ ರೂಪ ರಾಯರಲ್ಲಿದೆ. ಜೀವೋತ್ತಮರಾದ ವಾಯುದೇವರ ವಿಶೇಷ ಆವೇಶ ರಾಯರಲ್ಲಿದೆ. ಅಷ್ಟೇ ಅಲ್ಲ, ಅಪ್ಪಣ್ಣಾಚಾರ್ಯರು ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಹೀಗೆ ತಿಳಿಸುತ್ತಾರೆ: ಓಂ ಶ್ರೀ ಸತತ ಸನ್ನಿಹಿತ ಅಶೇಷ ದೇವತಾ ಸಮುದಾಯಾಯ ನಮಃ ಎಂದು. ಇದರ ಅರ್ಥ ಎಲ್ಲ ದೇವತೆಗಳ ಸಮುದಾಯದ ಸನ್ನಿಧಾನವು ಸತತವಾಗಿ ರಾಯರಲ್ಲಿದೆ. ರಾಯರನ್ನು ಆಶ್ರಯಿಸಿ ಬಿಟ್ಟರೆ ಭಗವಂತ ವಾಯುದೇವರು ಆದಿಯಾಗಿ ಎಲ್ಲ ದೇವತೆಗಳನ್ನು ಆಶ್ರಯಿಸಿದಂತೆಯೇ ಆಯಿತಲ್ವ. ಅದಕ್ಕೆ ದಾಸರು ರಾಯರೇ ಗತಿಯು ಎನ್ನುವ ಪ್ರಯೋಗ ಮಾಡಿರಬಹುದು. ರಾಯರು ನಮ್ಮೆಲ್ಲರಿಗೂ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡಿ ಜಗತ್ತಿಗೆ ಸನ್ಮಂಗಳವನ್ನು ಉಂಟು ಮಾಡಿ ನಮಗೆ ಬಂದಿರುವಂತಹ ಈ ದುರ್ಲಭವಾದ ಮನುಷ್ಯ ಜನ್ಮದಲ್ಲಿ ಆಚಾರ್ಯ ಮಧ್ವರ ಶಾಸ್ತ್ರವನ್ನು ಅವಲೋಕನ ಮಾಡಿ ಅಧ್ಯಯನ ಮಾಡಿ ರಾಯರ ಆಶೆಯಂತೆ ನಾವು ನಡೆಯುವಂತಹ ಸೌಭಾಗ್ಯ ನಮಗೆ ಸದಾಕಾಲ ಇರಲಿ. ರಾಯರಿಗೆ ಪ್ರೀತಿಯಾಗುವಂತಹ ಜೀವನ ನಮ್ಮದಾಗಲಿ ಅಂತ ಪ್ರಾರ್ಥಿಸುತ್ತಾ, ಈ ರಾಯರೇ ಗತಿಯು ನಮಗೆ ಎನ್ನುವ ಶ್ಯಾಮಸುಂದರ ವಿಠಲದಾಸರ ಈ ಕೃತಿಯ ಒಂದು ಸಣ್ಣ ಚಿಂತನೆಯ ಮಾಡುವಂತಹ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ರಾಯರ ಆರಾಧನೆಯ ಈ ಪರ್ವಕಾಲದಲ್ಲಿ ಗುರು ರಾಯರ ಮಹಿಮೆ, ಅನುಗ್ರಹ, ಗುಣಚಿಂತನೆ ಮಾಡುವುದೇ ನಿಜವಾದ ಆರಾಧನೆ. ಈ ಸಣ್ಣ ಚಿಂತನೆ ಸಾಧ್ಯವಾದದ್ದೂ ರಾಯರ ಅನುಗ್ರಹದಿಂದ. ರಾಯರನ್ನು ಈ ರೀತಿ ವಿಶೇಷವಾಗಿ ಕೊಂಡಾಡಿದಂತಹ ಶ್ರೀ ಶ್ಯಾಮಸುಂದರ ದಾಸರ ಅನುಗ್ರಹದಿಂದ. ಈ ಚಿಂತನೆಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದಂತಹ ಶ್ರೀ ಕಿಶನ್ ರಾವ್ ಬೊಮ್ಮನಾಳ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಸುಶ್ರಾವ್ಯವಾಗಿ ಗಾಯನ ಮಾಡಿದಂತಹ ಶ್ರೀಮತಿ ಪದ್ಮಿನಿ ಹಾಗೂ ಕೃತಿ ಚಿಂತನೆ ಮಾಡಿದ ನಾನು ರಾಜಾ ಬಿ ಶ್ರೀಶ ಈ ಸಣ್ಣ ಪ್ರಯತ್ನವನ್ನು ಗುರುರಾಯರ
ಅಡಿದಾವರೆಗಳಲ್ಲಿ ಸಮರ್ಪಿಸುತ್ತೇವೆ. ಶ್ರೀ ಕೃಷ್ಣ ಅರ್ಪಣಮಸ್ತು.